ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ದಿನ ನಿಮಗೆ ತೊಗರಿಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ಟೇಸ್ಟಿಯಾಗಿ ರುಚಿಕರವಾಗಿ ಹೇಳ್ಕೊಡ್ತೀನಿ. ಮೊದಲಿಗೆ ನಾನು 2 ಗ್ಲಾಸ್ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು 1 ಸ್ಪೂನ್ ಆಯಿಲ್ ಹಾಕಿದ್ದೀನಿ. ತೊಗರಿಕಾಯಿನ ಈ ಥರ ಚೆನ್ನಾಗಿ ತೊಳೆದು ಹಾಕ್ಕೋಬೇಕು. ಒಂದು ವಿಸಿಲ್ಗೆ ಹಾಕ್ಕೊಳ್ಳಿ. ನಾನು ಇವಾಗ ನಿಮ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಮಸಾಲೆಗೆ ಹಾಕ್ತೀನಿ ಅಂತ ನೋಡಿಸಿದ್ದೀನಿ. ಮೊದಲಿಗೆ ಮೆಣಸಿನ ಪುಡಿ, ಸಾಂಬಾರು ಮಸಾಲೆ, ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪು, ಹುಣಸೆಹಣ್ಣು, ಟೊಮೊಟೊ 2, ಆನಿಯನ್ 1, ಬೆಳ್ಳುಳ್ಳಿ 1 ಬಿಡಿಸ್ಕೊಳ್ಳಿ, ಕೊತ್ತಂಬರಿ, ಕೊಬ್ಬರಿ. ಇವಾಗ ನಾವು ಕೊಬ್ಬರಿನ ಈ ಥರ ಗ್ರೈಂಡಲ್ಲಿ ಹಾಕ್ಕೋಬೇಕು. ಒಂದು ಸ್ಪೂನ್ ಜೀರಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. 2 ಟೊಮೊಟೊ, ಆನಿಯನ್, ಕೊತ್ತಂಬರಿ, ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಅಷ್ಟೊತ್ತಿಗೆ ನಾವು ಇದು ವಿಸಿಲ್ ಬಂದಿರೋದಲ್ಲ, ಈ ಥರ ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಹಾಕ್ಕೊಂಡು ಸ್ವಲ್ಪ 5 ನಿಮಿಷ ಈ ಥರ ಎತ್ತು ನೋಡಿ ಚೆನ್ನಾಗಿ ಬೆಂದಿರುತ್ತೆ. ಅವು ಒಂದು ತೊಗರಿಕಾಯಿ ಸ್ವಲ್ಪ ಹಾಕ್ಕೊಳ್ಳಿ. ಸ್ವಲ್ಪ ತಿಕ್ಕಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಹುಣಸೆಹಣ್ಣು ಸ್ವಲ್ಪ ಹಾಕ್ಕೊಳ್ಳಿ ನೆನೆಸ್ಬಿಟ್ಟು. 1 ಸ್ಪೂನ್ ಮೆಣಸಿನ ಪುಡಿ, 2 ಸ್ಪೂನ್ ಸಾಂಬಾರು ಮಸಾಲೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಪೇಸ್ಟ್ ಆಗಿದೆ. ಇವಾಗ ತೊಗರಿಕಾಯಿ ಚೆನ್ನಾಗಿ ಬೆಂದಿರುತ್ತಲ್ಲ, ಅದರೊಳಗಡೆ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಗ್ಯಾಸ್ ಆನ್ ಮಾಡ್ಕೊಳ್ಳಿ. ಆನ್ ಮಾಡಿಕೊಂಡು ಚೆನ್ನಾಗಿ ಸೌಟಿಂದ ಮಿಕ್ಸ್ ಮಾಡಿ. ನಿಮ್ಗೆ ಇವಾಗ ಉಪ್ಪು ನೀರು ಬೇಕಾದರೆ ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಂಡು ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಚೆನ್ನಾಗಿ ಕುದಿಸೋಕೆ ಬಿಡಿ. ಇವಾಗ ಫೈನಲಾಗಿ ತಿಕ್ಕಾಗಿ ಬರ್ತಿದೆ ಅಲ್ವಾ, ಆ ಟೈಮಲ್ಲಿ ನಾವು ಒಂದು ಫ್ಯಾನ್ ಇಕ್ಕೊಂಡು 3 ಸ್ಪೂನ್ ಆಯಿಲ್ ಹಾಕ್ಕೊಂಡು ಸಾಸಿವೆ, ಕರಿಬೇವು ಸೊಪ್ಪು, ಒಂದು ಆನಿಯನ್ ಕಟ್ ಮಾಡಿ ಹಾಕ್ಕೊಳ್ಳಿ. ಇದು ಚೆನ್ನಾಗಿ ಫ್ರೈ ಆಗೋವರೆಗೂ ಇಟ್ಕೊಳ್ಳಿ. ಅದಾದಮೇಲೆ ನಾವು ಸಾಂಬಾರಲ್ಲಿ ಈ ಒಗ್ಗರಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ 2 ಮಿನಿಟ್ಸ್ ಕುದಿಯೋಕ್ಕೆ ಬಿಟ್ಬಿಟ್ಟು ಆಫ್ ಮಾಡಿಬಿಡಿ. ನೋಡಿ, ಫೈನಲಾಗಿ ತೊಗರಿಕಾಯಿ ಸಾಂಬಾರು, ಟೇಸ್ಟಿಯಾಗಿರುವ ತೊಗರಿಕಾಯಿ ಸಾಂಬಾರು ರೆಡಿ ಆಗಿದೆ. ಈ ಥರ ಮುದ್ದೆ ತಿಂದರೆ ಸಖತ್ತಾಗಿರುತ್ತೆ. ಅಶು ಫುಡ್ ವೀಡಿಯೋಸ್ ಅಂತ ಸರ್ಚ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.